ಇಡೀ ಕೊಯಮತ್ತೂರು ಅಷ್ಟೇ ಅಲ್ಲ, ತಮಿಳುನಾಡು ಒಂದೇ ಒಂದು ಆ ಘಟನೆ ಮತ್ತು ಆ ವಿಕ್ಟಿಮ್ ಹೇಳಿದಂತಹ ಮಾತುಗಳನ್ನು ಕೇಳಿಸ್ಕೊಂಡು ಶಾಕ್ಗೆ ಗುರಿಯಾಗಿರುವಂಥದ್ದು. ಹೇಳಿ ಕೇಳಿ ಕೊಯಮತ್ತೂರು ಒಂದು ವಿದ್ಯಾನಗರಿಯಾಗಿದೆ, ಸಾಕಷ್ಟು ಕಾಲೇಜುಗಳಿದ್ದಾವೆ, ಜೊತೆಯಲ್ಲಿ ಅದೊಂದು ಮಾದಕ ವ್ಯಸನದ ನಗರಿಯಾಗಿ ಕೂಡ ಬದಲಾಗಿರುವಂತಹ ಸಂದರ್ಭದಲ್ಲಿ ಇದೇ ಭಾನುವಾರ ರಾತ್ರಿ ನಡೆದಂತಹ ಘಟನೆ ಬಹುಪಾಲು ತಮಿಳುನಾಡನ್ನು ಬೆಚ್ಚಿ ಬೀಳಿಸಿರುವಂಥದ್ದು. ಒಬ್ಬ ಸ್ನೇಹಿತ, ಆತನ ಗರ್ಲ್ ಫ್ರೆಂಡ್ ಇಬ್ಬರು ಕೂಡ ಕಾರಲ್ಲಿ ಒಂದು ಜಾಗಕ್ಕೆ ಹೋಗ್ತಾರೆ. ಆ ಜಾಗ ಯಾವುದು? ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಜಾಗ, ಬೃಂದಾವನ ನಗರ ಅಂತ ಒಂದು ಏರಿಯಾ ಬರುತ್ತೆ ಕೊಯಮತ್ತೂರಲ್ಲಿ. ಆ ಒಂದು 30-40 ಎಕರೆ ಏನು ದೊಡ್ಡ ಜಾಗ ಇದೆ, ಆ ಜಾಗದಲ್ಲಿ ಲೆಕ್ಕಾಚಾರಕ್ಕೆ ನೋಡಿದ್ರೆ ಅಲ್ಲಿನ ಸರ್ಕಾರ, ಯಾಕಂದರೆ ಅಲ್ಲಿ ಪ್ರತಿ ಸಲ ಹೇಳುವಂಥದ್ದು, ಇತ್ತೀಚೆಗೆ ಒಂದು ಕಾನೂನು ತಂದಿದ್ದಾರೆ ಸ್ಟಾಲಿನ್ ಅವರು, ಪ್ರತಿ 500 ಮೀಟರ್ಗೆ ಒಂದು CCTV ಹಾಕಿರ್ತೀವಿ, ಅಲ್ಲಿ ಹೆಣ್ಣು ಮಕ್ಕಳಿಗೆ ಎಷ್ಟು ಸೇಫ್ ಅಂದರೆ ಇಡೀ ದೇಶದಲ್ಲಿ ತಮಿಳ್ನಾಡಿಗೆ ಬಂದು ಸೇರಬೇಕಪ್ಪ, ಅಂತಹ ಒಳ್ಳೆ ಜಾಗ, ಅಷ್ಟು ಸೇಫ್ಟಿ ಕೊಡ್ತೀವಿ ಅನ್ನೋ ಮಟ್ಟಿಗೆ ಒಂದು ಕಾನೂನನ್ನೇ ತಂದರು. ಅರೆ ಅಲ್ಲಿ ಒಂದೇ ಒಂದು CCTV ಕ್ಯಾಮರಾ ಇಲ್ಲ. ಆ ದೃಶ್ಯಗಳನ್ನು ನೀವು ನೋಡಿದ್ರೆ ಬೆಳಗಿನ ಜಾವ 4:15 ಸಮಯದ ಒಂದು ದೃಶ್ಯ ನೀವು ನೋಡ್ತಿದ್ದೀರಿ. ಬ್ಯಾಕ್ಗ್ರೌಂಡಲ್ಲಿ ಪೊಲೀಸ್ ಒಂದು ಜಾಗದಿಂದ ಬರ್ತಾರೆ, ಅಲ್ಲಿ ಎಷ್ಟು ಕತ್ಲಿದೆ, ಅಲ್ಲಿಗೆ ಹೇಗೆ ಹೋಗೋಕ್ಕಾಗತ್ತೆ ನಿಮಗೆ ಬಿಟ್ಟಿದ್ದು ವಿಚಾರ. ಆದರೆ ಇವರು ಮಾತಾಡ್ಲಿಕ್ಕೆ ಹೋದ್ರೋ ಮತ್ತೊಂದಕ್ಕೆ ಹೋದ್ರೋ ಗೊತ್ತಿಲ್ಲ, ಪ್ರೇಮಿಗಳಿರಬಹುದು. ಆ ಕಾಲೇಜು ವಿದ್ಯಾರ್ಥಿನಿ 20-21 ವರ್ಷ ಕಾರ್ ಆ ಜಾಗದಲ್ಲಿ ನಿಲ್ಲಿಸ್ಕೊಂಡಿದ್ದಾರೆ. ಅಲ್ಲಿಗೆ 3 ಆಗಂತುಕರು ಬರ್ತಾರೆ. ಕೈಯಲ್ಲಿ ಒಂದು ಚಾಕು ಇರುತ್ತೆ, ಕಲ್ಲು ತಗೊಂಡು ಆ ಕಾರಿನ ಗ್ಲಾಸನ್ನು ಪುಡಿ ಮಾಡಿ ಆ ಯಾರ ಫ್ರೆಂಡ್ ಇದ್ದ, ಹುಡುಗಿಯ ಫ್ರೆಂಡ್, ಅವನನ್ನು ಎಳ್ಕೊಂಡು ಅವನ ತಲೆಗೆ ಸರಿಯಾಗಿ ಹೊಡಿತಾರೆ. ಆ ನಂತರದಲ್ಲಿ ಆ ಹುಡುಗಿಯನ್ನು ಅಲ್ಲಿಂದ ಮೊಪೆಡ್ ಬೈಕ್ನಲ್ಲಿ 1 ಕಿಲೋಮೀಟರ್ ದೂರಕ್ಕೆ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ತಾರೆ, ಎತ್ಕೊಂಡು ಹೋಗ್ತಾರೆ. ಸುಮಾರು 11 ಗಂಟೆ ಸಮಯಕ್ಕೆ ಈ ಪ್ರಕರಣ ಆಗುತ್ತೆ. 11 ಗಂಟೆಯಿಂದ 2 ಗಂಟೆ ತನಕ 3 ಕಟುಕರು, ನೀವೇನಾದರೂ ಅಂದ್ಕೊಂಬಿಡಿ, 11 ಗಂಟೆಯಿಂದ 2 ಗಂಟೆ ತನಕ. ಯಾವಾಗ ಆ ಹುಡುಗನಿಗೆ ಪ್ರಜ್ಞೆ ಬರುತ್ತೆ, ಪ್ರಜ್ಞೆ ಬಂದ ಕೂಡಲೇ ಆತ 100ಗೆ ಫೋನ್ ಮಾಡಿ ಆಗಿರುವಂತಹ ಸಮಸ್ಯೆನ ಹೇಳ್ಕೊತಾನೆ. 2 ಗಂಟೆಗೆ ಫೋನ್ ಮಾಡಿದ್ರೆ 4 ಗಂಟೆಗೆ ಪೊಲೀಸರು ಬರ್ತಾರೆ. ಮೊದಲು ಇವನನ್ನು ರಕ್ಷಣೆ ಮಾಡ್ತಾರೆ. ರಕ್ಷಣೆ ಮಾಡಿದ್ದಾದಮೇಲೆ ಅವನು ಹೇಳ್ತಾನೆ, ಈ ಕಡೆ ಬೈಕಲ್ಲಿ ಹೋದ್ರು ಅಷ್ಟೇ ನಂಗೆ ಗೊತ್ತಾಗಿತ್ತು. ಆ ಕಡೆ ಹೋಗಿ ನೋಡಿದ್ರೆ ಸುಮಾರು 1 ಕಿಲೋಮೀಟರ್ ದೂರದ ಒಂದು ಪೊದೆಯಲ್ಲಿ ಆ ಹೆಣ್ಣುಮಗಳು ಬಿದ್ದಿರ್ತಾಳೆ. ಆ ಸ್ಥಿತಿ ನೋಡಿದಂತಹ ಪೊಲೀಸರಿಗೆ ಸಂಕಷ್ಟ ಆಗತ್ತೆ. ನಿಜಕ್ಕೂ ವ್ಯವಸ್ಥೆ ಸರಿಯಾಗಿದ್ದರೆ 2 ಗಂಟೆಗೆ ಫೋನ್ ಮಾಡಿದ ಕೂಡಲೇ 1-2:15 ಪೊಲೀಸರು ಬರಬೇಕಂತಂದರೆ 4 ಗಂಟೆಗೆ ಬರ್ತಾರೆ. ಆ ಹೆಣ್ಣುಮಗಳು ಅನ್ಕಾನ್ಷಿಯಸ್ ಆಗಿರ್ತಾಳೆ. ಆಕೆನ ಎತ್ಕೊಂಬಂದು ಖಾಸಗಿ ಆಸ್ಪತ್ರೆಯಲ್ಲಿ ಮತ್ತು ಆ ಯುವಕನಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ, ಕೊಯಮತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಆ ಕತ್ತಲಲ್ಲೂ ಕೂಡ ಆ ಹೆಣ್ಣುಮಗಳಿಗೆ ಏನು ಹೇಳಬೇಕು ಅಂತ ಗೊತ್ತಾಗಿಲ್ಲ, ಏನಾಯಿತು ಅನ್ನೋದು ಗೊತ್ತಾಗ್ತಿಲ್ಲ. 4 ಗಂಟೆ 3 ಗಂಟೆ ಕಾಲ ಆಕೆ ಅಕ್ಷರಶಃ ನರಕ ಅನುಭವಿಸ್ತಾಳೆ. ಒಂದು ಕಡೆ ಚೂರಿ ಇಟ್ಕೊಂಡು ಹೆದರಿಸ್ತಿದ್ದಾರೆ, ಮತ್ತೊಂದು ಕಡೆ ಒಬ್ಬರು ಮತ್ತೊಬ್ಬರು. ತೀರಾ ಇತ್ತೀಚೆಗೆ ಒಂದು ಫಿಲಮ್ ಬಂತು, ವಿಜಯ್ ಸೇತುಪತಿ ಅವರದ್ದು, ಅವರ ಮಗಳನ್ನು ಕಾಪಾಡುವಂತಹ. ಆ ಮಗಳಿಗೆ ಈ ಥರದ್ದೇ ಒಂದು ದೌರ್ಜನ್ಯ ಆಗುತ್ತೆ. ಅಲ್ಲೊಂದು ಕ್ಲೂ ಇರುತ್ತೆ. ಒಬ್ಬ ಕಟುಕ ಏನಿರ್ತಾನೆ, ಅವನ ಬೆನ್ನಿನ ಮೇಲೆ ಒಂದು ಮಚ್ಚೆ ಥರದ್ದು ಅಥವಾ ಏನೋ ಒಂದು ವಿಶೇಷವಾದ ಅಂಗ ಬೆಳೆದಿರುತ್ತೆ, ಒಂದು ಹುಬ್ಬು, ಗೂನ್ಬೆನ್ನಿನ ಥರ. ಅದೊಂದು ಅವರಿಗೆ ಟ್ರ್ಯಾಕ್ ಸಿಗತ್ತೆ. ಆ ಮೂಲಕ ವಿಜಯ್ ಸೇತುಪತಿ ತನ್ನ ಮಗಳನ್ನು ದೌರ್ಜನ್ಯಕ್ಕೆ ಒಳಪಡಿಸಿದಂತಹ ದುರುಳರು ಯಾರಿರ್ತಾರೆ ಅವ್ರ ವಿರುದ್ಧ ಸೇಡು ತೀರಿಸ್ಕೊತಾರೆ. ಇಲ್ಲಿ ಅಂಗೈ ಮೇಲಿನ ಒಂದು ಮಚ್ಚೆ, ಅದು ಈ ದುರುಳರ ಕೈಗೆ ಸಿಕ್ಕಿ ಸಾಕಷ್ಟು ಬಾರಿ ದೌರ್ಜನ್ಯಕ್ಕೊಳಗಾದ ಮೇಲೆ ಸ್ವಲ್ಪ ಬೆಳಕು ಹರಿಯುವಂತಹ ಸಂದರ್ಭದಲ್ಲಿ ಪ್ರಜ್ಞೆ ಬಂದಾಗ ಕಾಣಿಸಿದಂಥ ಒಂದು ಮಚ್ಚೆ ಮತ್ತು ಮೊಪೆಡ್ ಬೈಕಲ್ಲಿ ಬಂದಿದ್ರಲ್ಲ. CCTV ಫುಟೇಜ್ಗಳನ್ನು ಸುಮಾರು ದೂರದವರೆಗೆ ನೋಡ್ಕೋತಾರೆ ಪೊಲೀಸರು, ಯಾಕಂದರೆ ಇಲ್ಲಿ ಸಿಕ್ಕಿರೋದಿಲ್ಲ. ಅಲ್ಲಿ 3 ಶಿವಗಂಗಾ ಅನ್ನುವಂತಹ ಜಿಲ್ಲೆಗೆ ಸೇರಿದಂತಹ ದಿನಗೂಲಿ ಕಾರ್ಮಿಕರು
ದಿನ ಕುಡ್ಕೊಂಡು ಓಡಾಡುವಂಥದ್ದು, ಕಳ್ತನ, ಸುಲಿಗೆ, ದರೋಡೆ ಇಂಥವೇ ಮಾಡುವಂಥದ್ದು ಗುಣ, ಕರುಸ್ವಾಮಿ, ಕಾಲೀಶ್ವರನ್ ಎಲ್ಲ ದೇವರುಗಳ ಹೆಸರಿಟ್ಕೊಂಡಿರುವಂತಹ ಈ ಕಟುಕರು ಒಂದು ಟೀ ಅಂಗಡಿ ಬಳಿ ನಿಂತಿದ್ದಂತಹ ಮೊಪೆಡನ್ನು ಕದ್ಕೊಂಡು ಹೋಗಿರ್ತಾರೆ. ಆ CCTV ದೃಶ್ಯವನ್ನು ಆಧರಿಸಿ ಮೊಬೈಲ್ ಟವರ್ ಟ್ರ್ಯಾಕ್ ಮಾಡಿ ಯಾರು ಎಲ್ಲಿದ್ದರು ಏನು ಅಂತ ಪೊಲೀಸರು ಕೊನೆಗೂ ಅವರನ್ನು 24 ಗಂಟೆಗಳ ಒಳಗಡೆ ಅರೆಸ್ಟ್ ಮಾಡಲಿಕ್ಕೆ ಹೋಗಿದ್ದಾರೆ. ಅಲ್ಲೂ ಕೂಡ ಕಾಲ್ಗೆ ಶೂಟ್ ಮಾಡುವಂತಹ ನಾಟಕ ಮಾಡಿಕೊಂಡು ಅವ್ರ ಮೂವರನ್ನು ಕರ್ಕೊಬಂದಿದ್ದಾರೆ. ಅಲ್ಲೇ ಸ್ಪಾಟಲ್ಲೇ ತಲೆಗೆ ಗುಂಡಿಟ್ಟು ಶೂಟ್ ಮಾಡಿ ಬಿಸಾಕಿದ್ದಿದ್ರೆ ಕೊಯಮತ್ತೂರಿನ ಜನ ಇರಬಹುದು, ದೇಶದ ಜನ ಇರಬಹುದು, ಆ ಪೊಲೀಸರ ನಡೆಯನ್ನು ಶ್ಲಾಘಿಸ್ತಿದ್ರು. ಈ ಇಡೀ ಪ್ರಕರಣದಲ್ಲಿ ಪೊಲೀಸ್ ಮತ್ತು ಪೊಲೀಸ್ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತು ಆರಂಭದಲ್ಲೇ ಬಂದಿದ್ದರೆ ಇನ್ನಷ್ಟು ಒಳಿತಾಗ್ತಿತ್ತು. ಆ ಹೆಣ್ಮಗಳು ಎಂಥ ಟ್ರಾಮಾ ಶಾಕ್ನಲ್ಲಿದ್ದಾಳೆ ಅಂದರೆ ಆಕೆಗೆ ಸುಮಾರು 80 ಫೋಟೋಗಳನ್ನು ತೋರಿಸಿದ್ದಾರೆ. ಆಕೆ ಏನನ್ನೂ ಗುರುತು ಪತ್ತೆ ಹಚ್ಚಲಿಕ್ಕಾಗಲಿಲ್ಲ ಇಂಥವ್ರೆ ಅಂತ. ಆಕೆ ಹೇಳಿದ್ದಿಷ್ಟೇ, ಒಬ್ಬನ ಕೈಯಲ್ಲಿ ಅಂಗೈಯಲ್ಲಿ ಮಚ್ಚೆ ಇದೆ, 2 ದೊಡ್ಡ ಬಿಂದಿ ಆಕಾರದ ಮಚ್ಚೆ ಇದೆ, ಇನ್ನೊಂದು ಮೊಪೆಡ್ನಲ್ಲಿ ಬಂದಿದ್ದರು, ಅಲ್ಲೇ ಮೊಪೆಡ್ ನಿಲ್ಲಿಸಿದ್ರು. ಅದರ ಆಧಾರದ ಮೇಲೆ ಈಗ ಮೂವರನ್ನು ಗುಣ, ಕರುಸ್ವಾಮಿ, ಕಾಲೀಶ್ವರನ್ ಈ ಮೂವರಿಗೂ ಕೂಡ ಕಾಲಿಗೆ ಗುಂಡೇಟು ಹೊಡೆದು ಪೊಲೀಸರು ಅರೆಸ್ಟ್ ಮಾಡ್ಕೊಂಬಂದಿದ್ದಾರೆ. ಆದರೆ ಇಲ್ಲಿ ಅಷ್ಟೊತ್ತಿನಲ್ಲಿ ಯಾಕೆ ಹೋದರು ಅವರು ಅನ್ನುವಂಥದ್ದು ಕೂಡ ವಿಚಾರಣೆ. 11 ಗಂಟೆಗೆ 10:30-11 ಗಂಟೆಗೆ ಅಲ್ಲಿಗೆ ಯಾಕೆ, ಆ ನಿರ್ಜನ ಪ್ರದೇಶಕ್ಕೆ ಯಾಕೆ ಹೋಗಿದ್ರು ಅನ್ನುವಂಥದ್ದು ಮುಖ್ಯನೇ. ಜೊತೆಯಲ್ಲಿ ಹೆಣ್ಣು ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ಸೇಫ್ಟಿ ಇದೆ, ಅದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗುವಂತಹ ಜಾಗ, ಏರ್ಪೋರ್ಟ್ ಕೆಲಸ ನಡೀತಿದೆ, ಅಂಥ ಜಾಗದಲ್ಲಿ ಒಂದು CCTV ಇಲ್ಲ, ಬೆಳಕಿನ ವ್ಯವಸ್ಥೆ ಇಲ್ಲ. ಯಾವ ಸೀಮೆಯ ರಾಜ್ಯಭಾರ ಮಾಡ್ತಿದ್ದಾರೆ ಕೆಲವು ಸರ್ಕಾರಗಳು, ಅದು ಯಾವುದೇ ಇರಬಹುದು, DMK ಇರಲಿ, BJP ಇರಲಿ, ಕಾಂಗ್ರೆಸ್ ಇರಲಿ, ಯಾವುದೇ ಇರಬಹುದು. ಇಲ್ಲಿ ತೀರಾ ಹೆಣ್ಣು ಮಕ್ಕಳಿಗೆ ನಾವು ಕಾಪಾಡೋಕ್ಕಾಗ್ತಿಲ್ಲ ಅಂದರೆ ಇನ್ನು ಯಾವ ಸೀಮೆಯ ರಕ್ಷಣೆಯ ಕೆಲಸವನ್ನು, ರಾಜ್ಯಭಾರದ ಕೆಲಸವನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ? ನಿಜಕ್ಕೂ ನಾಚಿಕೆ ಆಗಬೇಕು. ಈ ಮೂವರು ಕಟಕರಿಗೆ ಎಷ್ಟರ ಮಟ್ಟಿಗೆ ಚಿತ್ರಹಿಂಸೆ ಕೊಡಬೇಕು ಅಂತ ಜನ ಬಯಸ್ತಾರೆ ಅಂದರೆ, ನಮಗೆ ಕೊಟ್ಟು ಬಿಟ್ಬಿಡಿ, ನಾವು ಶಿಕ್ಷೆ ಕೊಡ್ತೀವಿ ಅನ್ನೋಷ್ಟರ ಮಟ್ಟಿಗೆ ಅಲ್ಲಿನ ಜನ ಆಕ್ರೋಶದಿಂದ ಮಾತಾಡ್ತಿದ್ದಾರೆ. ಆ ಹೆಣ್ಣುಮಗಳು ಇಂಥದ್ದೊಂದು ದೌರ್ಜನ್ಯಕ್ಕೊಳಗಾದ ಮೇಲೆ ಸತತ 3 ಗಂಟೆಗಳ ನರಕ ಅನುಭವಿಸಿದ ಮೇಲೆ ಆ ಟ್ರಾಮಾ ಶಾಕ್ನಿಂದ ಹೊರಗೆ ಬರೋದಕ್ಕೆ ಎಷ್ಟೋ ದಿನಗಳು ಬೇಕಾಗತ್ತೆ, ಎಷ್ಟೋ ವಾರ ವರ್ಷಗಳು ಬೇಕಾಗತ್ತೆ. ಆದರೆ ಈ ಕಟುಕರು ಕುಡಿದ ನಶೆಲೋ ಅಥವಾ ಆ ಸ್ವಭಾವನೆ ಅಂಥದ್ದು ನೀಚರ ರೀತಿಯಲ್ಲಿ, ರಾಕ್ಷಸರ ರೀತಿಯಲ್ಲಿ ವರ್ತಿಸಿದರೆ ಅವರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು.